ತಾನೇ ಬಟ್ಟೆ ಬಿಚ್ಚಿಕೊಂಡು ಮಹಿಳಾ ಪೊಲೀಸರ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ನಕಲಿ ವಿಡಿಯೋ ಹರಿಯಬಿಟ್ಟಿದ್ದಾರೆ ಎಂದು ಹುಬ್ಬಳ್ಳಿ ಕಮಿಷನರ್ ಶಶಿಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹುಬ್ಬಳ್ಳಿಯಿಂದ ಮಾಹಿತಿ ತರಿಸಿಕೊಂಡಿದ್ದಾರೆ. 10ಕ್ಕೂ ಹೆಚ್ಚು ಮಹಿಳಾ ಪೊಲೀಸರು ಅಲ್ಲಿದ್ದರು. ಆಕೆ ತಾನೇ ಬಟ್ಟೆ ಕಿತ್ತುಕೊಂಡು ಮಹಿಳಾ ಪೊಲೀಸರನ್ನ ಕಚ್ಚಿದ್ದಾರೆ. ಅವರ ಮೇಲೆ ಸುಳ್ಳು ಹೇಳಿರುವುದು ಕೆಟ್ಟ ಕೆಲಸವಾಗಿದೆ. ಈ ವಿಷಯದಲ್ಲಿ ಕಾನೂನು ತನ್ನ ಕೆಲಸ ಮಾಡುತ್ತಿದೆ ಎಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಗಂಡಸು ಪೊಲೀಸರು ಸುತ್ತುವರೆದಿದ್ದು ಸುಳ್ಳು. 10ರಷ್ಟು ಮಹಿಳಾ ಪೊಲೀಸರು ಇದ್ದರೂ ಸುಜಾತಾ ಹಂಡಿ ಅಲಿಯಾಸ್ ವಿಜಯಲಕ್ಷ್ಮಿ ಹಂಡಿ ಎಂಬ ಈ ಮಹಿಳೆಯ ವಿರುದ್ಧ ಹಲವಾರು ಪ್ರಕರಣಗಳು ಇವೆ. ಅದಕ್ಕಾಗಿ ಹೆಚ್ಚಿನ ಪೊಲೀಸ್ ಪಡೆ ನಿಯೋಜಿಸಲಾಗಿತ್ತು. ಅಲ್ಲಿ ಏನು ನಡೆಯಿತು ಎಂಬ ಬಗೆಗೆ ಪೊಲೀಸರಲ್ಲಿ ಸ್ಪಷ್ಟ ಫೋಟೋ ಹಾಗೂ ವಿಡಿಯೋಗಳು ಇವೆ. ಕೆಲವು ಮಾಧ್ಯಮಗಳವರು ಫೋಟೋ ತೆಗೆದಿದ್ದಾರೆ. ಇಷ್ಟಿದ್ರೂ ಹಂಪಿ ಕಡೆಯ ಬಿಜೆಪಿ ಮಂದಿ ನಕಲಿ ವಿಡಿಯೋ ಮಾಡಿ ಪ್ರಕರಣ ತಿರುಚಿದ್ದಾರೆ ಎಂದು ಕಮಿಷನರ್ ಶಶಿಕುಮಾರ್ ಅವರು ಹೇಳಿದ್ದಾರೆ. ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ವಿರುದ್ಧ ಹಲವಾರು ದೂರು ಮತ್ತು ಪ್ರಕರಣಗಳು ಇವೆ. 9 ಗಂಭೀರ ಪ್ರಕರಣಗಳಲ್ಲಿ ಆಕೆ ಆರೋಪಿ. ಈ ವಿವಸ್ತ್ರ ನಾಟಕದ ವಿಷಯದಲ್ಲಿ ಕಾನೂನು ತನ್ನ ಕೆಲಸ ಮಾಡುತ್ತಿದೆ ಎಂದು ಕಮಿಷನರ್ ಹೇಳಿದ್ದಾರೆ. ಸುಜಾತಾರನ್ನ ಬಂಧಿಸುವಾಗ ಪೊಲೀಸರು ಆಕೆಯ ಬಟ್ಟೆ ಸೆಳೆದಿದ್ರು ಎಂದು ಆಕೆ ಮತ್ತು ಬಿಜೆಪಿಯವರು ಆರೋಪವನ್ನ ಮಾಡಿದ್ದಾರೆ. 3 to 4 of our staff were very badly assaulted and they were obstructed from performing their duty. And about the issue of video in question, which is being circulated in media and social media, while she was taken to the vehicle, she was still wearing cloth, and when she was taken inside the vehicle, she has taken. The lady is viral in social media and media. So what is the matter? On 1st of this year, there was a survey by the local competent authorities, and while the survey team went to Chalukya Nagara of Keshwapur police station limits, there was some difference of opinion, and there was some quarrel among the local residents, and our police immediately intervened and tried to mellow down the situation and take the control of the situation, and in the process